ಇಲ್ಲತ್ತಿ ಬಂದು ಇಲ್ಲಿ ಬಾಯ್ ಮಾಡೋ ಕೆಲಸ ಏನೈತಿ? ನೀವು ಹೇಳಿರಿ ಅಂತಾರ ಅವ್ರು. ಇಲ್ಲವ ಇವ ನಾ ಏನು ಅಂದಿಲ್ಲ ನೋಡವ. ನಾನು ಅನ್ಕೊಂಡೇನಿ ಹೋಗಿ ಒಂದಿಟ್ಟು ನೀನು ನೋಡ್ಕೊಂಬರ್ಬೇಕು ಅಂತೇಳಿ ಮೊನ್ನೆ ಅನ್ಕೊಂಡೇನಿ. ನನಗೆ ನೋಡ್ತಿಲ್ಲವ, ಬರೋಕ್ಕಾಗಲಿಲ್ಲ. ಅದ್ರಾಗ ಮನೆಯಾಗ ಇದೊಂದು ರಾಡಿ. ಇವ ನಿನ್ನೆ ಮನೆಗೆ ಬಂದಿಲ್ಲ ರಾತ್ರಿ. ಈಗ ಏನು ನಿಮ್ಮ ಮನೆ ಕಡೆ ಬಂದು ಇಷ್ಟೆಲ್ಲ ಮಾಡ್ಯಾನ ಅಂತ ನಂಗೆ ಗೊತ್ತಿಲ್ಲ ಬಿಡು. ನಾನು ಹಂಗಾರೆ ಎಲ್ಲಿ ಹೋದ್ನೋ ಏನೋ ಎತ್ತ ಅಂತೇಳಿ ಈಗ ಗಾಬರಿಯಾಗಿ ಫೋನ್ ಹಚ್ಚಿಸ್ತೀನಿ. ಫೋನ್ ಹತ್ತುವಲ್ತ ಒಂದು ಕಡೆಗೆ ಭಾಳ. ನಾನೇ 12 ಗಂಟೆ ಆದ್ರೂ ಎಚ್ಚರ ಇದ್ದೆ ಬಿಡು. ಆಮ್ಯಾಗ ಫೋನ್ ಹಚ್ತೀನಿ, ಇಲ್ವೇ ನನ್ನ ದೋಸ್ತನ ಮನ್ಯಾಗ ಅದೀನಿ, ಬರ್ತೇನೆ ಬೆಳಗ್ಗೆ ಅಂದ. ಎಷ್ಟೋ ನೆಮ್ಮದಿ ಆದಂಗಾತು. ನೆಮ್ಮದಿಯಾಗಿ ಆಯ್ತು ತೋರಪ್ಪ ಹಂಗಾರೆ ಬಾ, ಹಂಗೆ ವಸ್ತಿ ಉಳಿತೇಳಿ ಹೇಳಿ ಕೇಳಿ ಮಾಡಕ್ಕೆ ಬರೋದಿಲ್ಲ ಅಂದೆ. ನಾನು ಸುಮ್ಮನಾಗೇನವ. ನಿಮ್ಮ ಮನೆಗೆ ಬಂದಾನಂತ ನನಗೆ ಗೊತ್ತೇ ಇಲ್ಲವ ಇವ. ಏನು ನಾ ಹಂಗೆ ಹೋಗಲ್ಲಿ ಬಾಯ್ ಮಾಡಂತ ಹೇಳ್ತೇನೆ ನಾನು. ನೀನೇ ಹೇಳಿ ನೋಡೋಣ. ನೋಡ್ರಿ ಅತ್ತೆರ, ಹಂಗಾರೆ ನಿಮಗೂ ಸುಳ್ಳು ಹೇಳಿ ಇಲ್ಲಿ ಇವ್ರು ಇತ್ತಿ ಕುಡ್ದು ಬಂದಾರಲ್ಲ. ಇಷ್ಟು ದಿನ ಕುಡಿ ಚಟ ಇದ್ದಿದ್ದಿಲ್ಲ, ಈಗ ನೋಡಿದ್ರಿ ಈ ಪರಿ ಕುಡ್ದು ಇಲ್ಲಿ ಬಂದಾರಲ್ಲ. ಸರಿ ಏನ್ರಿ ಅತ್ತೆರ ಇದು? ನನಗೆಷ್ಟು ನಾನು ಅಲ್ಲಿಂದ ಬಿಟ್ಕೊಟ್ಟು ಬಂದನಲ್ಲ, ಹಂಗಾರೆ ಸ್ವಲ್ಪರ ಇವರಿಗೆ ನಾನು ಏನು ನಾನು ಬಿಟ್ಟು ಹೋದ್ಲು, ನಾನು ತಿದ್ಕೋಬೇಕು ಅಂತ ಅನ್ಸಿರ್ತತಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವ್ರು ಇನ್ನೊಟ್ಟು ಚಟಕ್ಕೆ ಬೀಳ್ತಾರಂತ ನಂಗೆ ಗೊತ್ತಿದ್ದಿಲ್ಲ. ಕರೆನ ಒಂಥರ ನನಗೆ ಭಾಳ ಬೇಜಾರಾಗಕತ್ತೈತ್ರಿ ಅತ್ತೆರ. ಅಲ್ಲ, ಈ ನಮಗೆ ಕುಡಿತಾರ, ಕುಡ್ದು ಅದು ಒಂದು ಕಲ್ತ್ರಲ್ಲ ಇವ್ರು, ಅದೇ ನಂಗೆ ಬೇಜಾರಾಗಕತ್ತಿರೋದು. ಬೇಡ, ಹೆಂಗಿದ್ರು ಬಿಟ್ಟೇ ಬಿಡ್ತೀನಿ. ಅವ್ರು ಕುಡಿದ್ರೇನು, ಅವ್ರು ಏನು ಮಾಡಿದ್ರೆ ನನಗೇನು ಮನಸ್ಸು ಕಲ್ಲು ಮಾಡ್ಕೊಂಡೆ, ನನ್ನ ಮೇಲೆ ಕಲ್ಲೇ ಮಾಡ್ಕೊತೀನಿ. ಅವ್ರಿಗೆ ನೋಡಕ್ಕೆ ಬರಬೇಡ ಅಂತ ಹೇಳ್ರಿ. ಅವ್ರಿಗೆ ಇಲ್ಲಿ ನನಗೆ ಏನಾದರೂ ನನ್ನ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ರಿ. ಅಲ್ಲ, ಅವ್ರು ಯಾಕೆ ತಲೆ ಕೆಡಿಸ್ಕೋತಾರ? ಇಲ್ಲಿ ಬಂದು ಗಲಾಟೆ ಮಾಡಿ ಜಗಳ ಮಾಡಿ ನನ್ನ ಮನಸ್ಸಿಗೆ ನೋವು ಕೊಡಬೇಡ ಅಂತ ಹೇಳ್ಬಿಡ್ರಿ. ಒಂಚೂರು ನಿಮ್ಮ ಕಾಲು ಬೀಳ್ತೀನಿ. ಅಷ್ಟು ಮನಸ್ಸಿಗೆ ದುಃಖ ಮಾಡ್ಕೋಬೇಡವ. ನೀವು ವಾಪಸ್ ಬಂದುಬಿಡೆವ ಸುಮತಿ. ವಾಪಸ್ ಬಂದೆ ಅಂದ್ರೆ ಇಲ್ಲೋಡಿಲ್ಲ ಅವ ಮತ್ತೆ ಕುಡಿದು ಪಡಿದದು ಮಾಡೋದಿಲ್ಲ. ಅದಕ್ಕೆ ಹಿಂಗೆ ಹೇಳೋರು ಕೇಳೋರಿಲ್ಲ ಅಂದ್ರೆ ಹಿಂಗೆ ಮಾಡ್ತಾನೆ. ಯಾವತ್ತಾರ ಒಂದಿನಾರ ಯಾವ ದೋಸ್ತನ ಮನ್ಯಾಗಾರ ಇದ್ನ ನಾವು ಹೇಳಿ ನೀನು ನೋಡೋಣ. ನೀ ಮನ್ಯಾಗಿದ್ರೆ ಮನೆಗೆ ಬರ್ತಿದ್ನಿಲ್ಲ, ನೀ ಇಲ್ಲ ಅಂತೇಳಿ ಇವತ್ತು ನೋಡಿ ಅಲ್ಲೆಲ್ಲೇ ಉಳ್ಕೊಂಡನ. ಅದಕ್ಕೆ ಹೇಂತಿ ಅದಕ್ಕೆ ಸಂಸಾರನ ಸರಿದಾರಿಗೆ ತೊಗೊಂಡು ಹೋಗ್ಬೇಕವ. ಹಿಂಗೇನೋ ಒಂದು ತೊಂದರೆ ಅಕ್ಕ ಅಂದ್ಬಿಟ್ಲೆ ಬಿಟ್ಕೊಟ್ಟು ಹೋಗ್ಬಿಡೋದನ್ನ ಹೇಳಿ ನೀನು ನೋಡೋಣ. ಸರಿ ದಾರಿಗೆ ಬರ್ತಾರ ಅಂತ ಗೊತ್ತಾದ್ರೆ ತಗೋಬೋದ್ರಿ ಎತ್ಯಾರ. ಅವ್ರು ಸರಿ ಹೋಗೋದೇ ಇಲ್ಲ. ಅವ್ರು ಎಂಥ ನಾಚಿಕೆ ಬಿಟ್ಟೋರು ಅದಾರ ಗೊತ್ತೇನ್ರಿ ಎತ್ಯಾರ. ಸ್ವಾಭಿಮಾನ ಅನ್ನೋದು ಎಳ್ಳು ಕಾಳಷ್ಟು ಇಲ್ಲ. ಅಂಥವ್ರಿಗೇನು ತಿದ್ದಿ ಬುದ್ಧಿ ಹೇಳ್ತೀರಿ ಎತ್ಯಾರ? ಆಗೋದಿಲ್ರಿ. ನನ್ನ ಜೀವನನ ಖಾಲಿ ಇವ್ರು ಯಾರಿಗೂ ಬುದ್ಧಿ ಹೇಳ್ಕೊಂತ ಖಾಲಿ ಇವ್ರ ಜೊತೆಗೆ ಇದು ಮಾಡ್ಕೊಂಡು ನಾ ಕಳ್ಕೊಳಕ್ಕೆ ಇಷ್ಟ ಇಲ್ರಿ ಎತ್ಯಾರ. ಅಲ್ಲ ತಡಿ, ಯಾಕ ನೀವು ಹಿಂಗೆ ಯೋಚನೆ ಮಾಡಕತ್ತೀರಲ್ಲ? ಅದೇ ಹೇಂತಿ ಮನೆ ಬಿಟ್ಟು ಹೋಗ್ಯಾಳ, ನಾನು ಇನ್ನೂ ಸ್ವಲ್ಪ ನಂದು ನಾ ತಿದ್ಕೋಬೇಕು, ಹೋಗಿ ಆಕಿಗೆ ತಪ್ಪಾತ ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ ಬಾ ಅಂತ ಕರ್ಕೊಂಬರ್ಬೇಕು ಅಂತೇಳಿ ಅವ್ರ ತಲೆಗೆ ಯಾಕೆ ಬರಲಿಲ್ಲ? ಈಗ ಪ್ರತಿ ಕ್ಷಣನೂ ಹೆಣ್ಣು ಮಕ್ಕಳೇ ಸೋಲ್ಬೇಕ, ಗಂಡು ಮಕ್ಕಳು ಅವರು ಇದನ್ನ ಬದಲಿನೇ ಮಾಡ್ಕೋಬಾರ್ದ? ಅತ್ತೀರ ನೀವು ನನಗೆ ಏನೇನೋ ಹೇಳಿ ನನ್ನ ಮನಸ್ಸು ಬದಲಿ ಮಾಡಕ್ಕೆ ನೋಡಬೇಡ್ರಿ. ನನಗಂತರೂ ನೋಡ್ರಿ ಅತ್ತೀರ, ಎಳ್ಳು ಕಾಳು ಇಷ್ಟ ಇಲ್ಲ. ಸುಮ್ಮನೆ ನಂಗೆ ಬಲವಂತ ಟಚ್ ಮಾಡಬೇಡ್ರಿ. ಆದರೆ ಇದು ಒಂದು ಮಾತ್ರ ಹೇಳ್ಬಿಡ್ರಿ, ನನ್ನ ಮನೆ ಕಡೆ ಬಂದು ಅವ್ರು ಇನ್ನೊಮ್ಮೆ ಜಗಳ ಮಾಡಬಾರ್ದು ಅಷ್ಟೇ. ಜಗಳ ಮಾಡಬಾರ್ದು, ನನಗೆ ಕಿರಿಕಿರಿ ಮಾಡಬಾರ್ದು. ಇಲ್ಲಿ ನಾವು ಏನು ಹಾಳುಗುಡಿ ಬಿದ್ದುಕೊಂಡು ಹೋದ್ರೆ ಅವ್ರಿಗೆ ಏನು ಆಗ್ಬೇಕಾಗೈತಿ? ನಮ್ಮ ಅಣ್ಣ ಅತ್ತ, ನಮ್ಮ ಅತ್ತಿಗೆ ಮಾತು, ನಮ್ಮ ಅತ್ತ ನನ್ನ ದುಡಿಸಿ ತಿನ್ಬೇಕು ಅನ್ನೋಂಥದ್ದು ಏನೂ ಇಲ್ಲ. ಅವ್ರು ಹೇಳ್ಯಾರ, ನಿನ್ನ ಪಗಾರ ನೀ ಬ್ಯಾಂಕಿಗೆ ಇಟ್ಕೋ, ನಮಗೆ ₹1 ಕೊಡಬೇಡ ಅಂತ ಹೇಳ್ಯಾರ. ಇವತ್ತು ಇವ್ರು ಬಾಯ್ ಮಾಡೋಗಿದ್ದಕ್ಕೆ ನಮ್ಮ ಅಣ್ಣ ಕೆಲಸನ ಬಿಟ್ಟು ಬಿಡವ ಬೇಡ ಅಂದ. ನಾನೇ ಎಷ್ಟಂತ ಭಾರವಾಗಿರಲಿ ಹೇಳ್ರಿ, ಅದಕ್ಕೆ ನಾ ಕೆಲಸ ಮಾಡ್ತೇನೆ ಅನ್ನಕತ್ತಿರೋದು ಅವರಿಗೆ. ಅತ್ತೀರ ನಿಮ್ಮ ಕಾಲು ಬೀಳ್ತೇನೆ, ಅವ್ರಿಗೆ ಒಂಚೂರು ಬುದ್ಧಿ ಹೇಳ್ರಿ. ನಾನೆಲ್ಲ ಹೇಳೋಷ್ಟು ಹೇಳಾತು. ತಡಿವ ಬಂದಂಗಾತ. ಯಾಕೆ ಬೈಕ್ ದುಡ್ಕೊಂತ ಬರಾಕತ್ತಾನ? ಪೆಟ್ರೋಲ್ ಗಿಟ್ರೋಲ್ ಇಲ್ಲ ಏನಾದ್ರಾಗ? ಏನವ ತಡಿ, ದುಡ್ಕೊಂತ ಬರತ್ತಾನ. ನಕ್ಕಿ ಮಾತಾಡ್ತೇನೆ ತಗೋ. ನಾನು ಹಿಂಗೆ ಸಂಜೆ ಮುಂದೆ ಫೋನ್ ಮಾಡ್ತೀನಿ. ಆಯ್ತು ರೀ ಅತ್ತೀರ. ಏನು ನನ್ನ ಹೊಟ್ಟೆ ಉರಿಸ್ತಾನ ಏನು? ಅಲ್ಲ, ಆ ಪರಿ ಕುಡ್ದವ್ರ ಮನೆ ಕಡೆ ಹೋಗಿ ಬಾಯ್ ಮಾಡ್ಯಾನಲ್ಲಿವ. ನಾನು ಮನೆ ಸುಸಿ ಮನೆ ಬಿಟ್ಟೋಗ್ಯಾಳ, ಹೆಂಗಾರ ಮಾಡಿ ಕರೆಸಿ ಇವ್ರಿಗೆ ಜೀವನ ಸರಿ ಮಾಡ್ಬೇಕಂದ್ರೆ ಈ ಬಡೆ ಇವ ಸರಿ ಮಾಡ್ಕೊಳವ ಅಲ್ಲಿವ. ಇನ್ನೊಟ್ಟು ಜೋರು ಮಾಡ್ಕೊಳವ ಇವ. ಹಾಳು ಮಾಡ್ಕೊಂಡು ನಿಂದಿರ್ತಾನ. ಬಾರಪ್ಪ ಬಾ. ಇದು ರೋನ್ ಗಾಡಿ. ಯಾಕ ಗಾಡಿ ದುಡ್ಕೊಂತ ಬರಕತ್ತಿ? ಪೆಟ್ರೋಲ್ ಖಾಲಿ ಆಗ್ಬಿಡತ್ತೆ ಅದ್ರಾಗ. ನಾಳೆ ಇಲ್ಲ ಈಗ ಆಮೇಲೆ ಸಂಜೆಗೆ ಒಂದು ಬಾಟ್ಲಿ ಪೆಟ್ರೋಲ್ ತಂದು ಹಾಕಿ ತೊಗೊಂಡು ಹೋಗ್ಬೇಕು. ಹೌದನ? ಅಲ್ಲ, ಕುಡಿಯಾಕ ಕಷ್ಟ ಕೊಂಡ ರೊಕ್ಕಿರ್ತತಿ. ತೆಲೆಯಾಡುವಂಗ ಏನು ಮಾಡ್ತಿ ಅನ್ನೋದು ಖಬರ್ ಇಲ್ದಂಗೆ ಅದಕ್ಕೊಂದು ಪೆಟ್ರೋಲ್ ಹಾಕಿಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲನ? ಕುಡಿದ? ಓ, ನಿನ್ ಸೊಸಿ ಫೋನ್ ಮಾಡಿದ್ಲನ? ನಿಂದ್ರೆ ಹಲ್ಕಟ್ ಮಾಡೆ. ಯಾಕೆ ಹಿಂಗೆ ನನ್ನ ಹೊಟ್ಟೆ ಉರಿಸ್ತಿ? ಕುಡ್ದು ಅವ್ರ ಮನೆ ಕಡೆ ಹೋಗಿ ಯಾಕೆ ಬಾಯ್ ಮಾಡಿ? ಅಲ್ಲ, ಮನೆ ಬಿಟ್ಟು ಹೋಗ್ಯಾಳ ಹೇಂತಿ, ಹೆಂಗಾರ ಮಾಡಿ ಮನೆ ಕರ್ಕೊಂಬರ್ಬೇಕು ಅನ್ನೋದಿಲ್ಲ ನಿನಗೆ. ಇನ್ನೊಟ್ಟು ಬಾಯ್ ಮಾಡಿ ಬರ್ತೀಯನ? ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಊರು ಭಾಡ್ಯ ನೀನು. ಕಟ್ಕೊಂಡು ಹೇಂತಿ ಹೊಟ್ಟಿಲದಾಳ, ಅದರ ನಿನಗೆ ಖಬರ ಬೇಡ. ನಿನಗೆ ಒಂದು ಸ್ವಲ್ಪರ ನಿನಗೆ ಇಲ್ಲಿ ಏನು ನಿನಗೆ ತಾಯಿ ಅದೇನಲ್ಲ ಈಗ, ಅದಕ್ಕೆ ನಿನಗೆ ಇನ್ನೂ ಅದು ಹೆಂತಿ ಬೆಲೆ ಗೊತ್ತಾಗೋಲ್ತು. ನಾನು ಇವತ್ತು ಸತ್ತು ಹೋದ್ನೆ ಅಂದ್ರೆ ಉಂಡೆ ತಿಂದೆ ಏನು ಸತ್ಯ ಬಿಟ್ಟೆ ಅಂತ ಕೇಳೋರು ದಿಕ್ಕಿಲ್ದಂಗೆ ಆಕತ್ತಲ್ಲ, ಅವಾಗ ಗೊತ್ತಾಕತ್ ನಿನಗೆ. ಯಾಕೆ ನಾನು ಹೊಟ್ಟೆ ಉರಿಸ್ತಿ? ಚಂದಾಗಿ ಕುಡಿದು ಅಲ್ಲ ಕುಡ್ದಿಯಲ್ಲ, ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಲಾ? ಏನು ಹಿಂಗೆ ಇರ್ಬೇಕಂತ ಮಾಡಿಯಾ? ಆಗ್ಲೇ ಫೋನ್ ಹಚ್ಚಿ ತಾಯಿ ಮಗಗ ತಂದಿಟ್ಟಾಳಲ್ಲ. ತಾಯಿ ಮಗ್ಗಿ ಏನು ತಂದಿಟ್ಟಾಳ? ಆಕೆಗೆ ಫೋನ್ ಹಚ್ಚಿದ್ದಿಲ್ಲಪ್ಪ. ಏನು ನಾಕಿ ಫೋನ್ ಹಚ್ಚೋಂಗೆ ನೀ ಮಾಡಿ ಬಂದಿಯಲ್ಲಿ? ಈಗ ಹೋಗಿ ಒಂದು ವಾರ ಆದ್ರೂ ಫೋನ್ ಹಚ್ಚಿದ್ಲ? ಆಕೆ ಹಚ್ಚಿದ್ದಿಲ್ಲ. ಇವತ್ತು ಹಚ್ಚಾಳ. ಯಾಕೆ ನೀ ಮಾಡಿ ಬಂದಿ ರಾಡಿ ಅದಕ್ಕೆ ಹಚ್ಚಾಳ? ಏನು ನೋಡಪ್ಪ, ಇದನ್ನ ಅಲ್ಲಿ ಮನೆ ಬಕ್ಕಲ್ಲ ಹೋಗಿ ಬಾಯ್ ಮಾಡಿಯಲ್ಲ, ಆಜು ಬಾಜು ನಿಂತು ಮಂದಿ ನೋಡಿರ್ತಾರಿಲ್ಲ. ಅವ್ ಏನು ಮನುಷ್ಯ ಇವ ಅನ್ಸಿರ್ತತಿಲ್ಲ. ಯಾಕಂಗೆ ನಿನ್ನ ಮರ್ಯಾದೆ ನೀನ ಕಳ್ಕೊಂತಿ? ಈಕಿ ಯಾವಾಗ ನಾನು ಬಿಟ್ಕೊಟ್ಟು ಅಲ್ಲಿ ಹೋಗಿ ಅವ್ರ ಮನ್ಯಾಗ ಉಳ್ಕೊಂಡ್ಲಲ್ಲ, ಅವಾಗ ಹೋತ್ ಮರ್ಯಾದಿ. ಇನ್ಯಾ ಮರ್ಯಾದಿ ಅವ ಅವ್ರದ್ದು ಏನು ಕೇಳಬೇಡ. ಡೊಕರ್ಗತ್ತು ನಾಟಕ ಭಾಳ ಮಾಡ್ಯಾರ ಅವ್ರಿಗೆ, ಗೊತ್ತನ? ಸಾಲದಕ್ಕೆ ನಾ ಹೇಳೀನಿ ಅಂತ ಹೇಳಿ ಅಲ್ಲ, ಆಕಿ ದುಡ್ದು ರೊಕ್ಕದಾಗ ತವ್ರ ಮನೆಯವ್ರು ಆರಾಮದಾರ ಅಂತೇಳಿ. ನಾ ಯಾವಾಗ ಅಂದನೆ ಊರು ಭಾಡೆ ನಿನಗೆ?
ಹುಡುಕ್ ನನ್ನ ಹಾಟ್ಯ. ಅದು ನಾ ಹೇಳಿಲ್ಲವ ಹಂಗ ಅಂತಾಳಕಿ. ನಾ ಯಾಕೆ ಹೇಳಕ್ ಹೋಗ್ಲಿ ಬಿಡು, ಹೋಗ್ಲಿ. ಹೇಳಿರ್ಬೋದು, ಏನೋ ಲಕ್ಷದಾಗ ನೆನಪಿಲ್ಲ. ಅವ ನೀ ಯಾಕೆ ಏನಾರು ಹೇಳಿದ್ರ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವ್ರ ಫ್ಯಾಮಿಲಿಯರ್ ಇರೋದೇ ಹಂಗ. ಅಲ್ಲ ಈಕಿನ ಪುಕ್ಷಟ್ಟಿ ಇಟ್ಕೊಂಡು ಜಪಾನ್ ಮಾಡಕ್ ಅವ್ರಿಗೆ ತಲೆ ಕೆಟ್ಟತೆ. ಹೇಳಿ ನೀನೇ ನೋಡೋಣ. ರೊಕ್ಕ ತಂದು ಸುರಿತಾಳ ಈಕಿದ್ರಾಗ, ಈಕಿನ ಜಪಾನ್ ಮಾಡಿ ಕಳಿಸ್ಬೋದು ಅಂತ ಅವ್ರಿಗೂ. ಪಾಣೆತನ ಮಾಡೋದು ಹೆಂಗಿದ್ರು ಅವ್ರಿಗೆ ಇತ್ತಲ್ಲ, ಅದು ಒಂದು ಟೆನ್ಷನ್ ಇಲ್ಲ ಅವ್ರಿಗೆ, ಮಾಡಲೇಬೇಕು. ಏನು ಉಳಿದಿದ್ದು ಅದಾದ್ಮೇಲೆ ಮಕ್ಕಳಾದ್ಮೇಲೆ ಮತ್ತೆ ದುಡಿಯಾಕೆ ಕಳಿಸ್ತಾರೆ, ನೋಡ್ತಿರು. ಹಂಗಾರ ನಿನಗೆ ನಿನ್ನ ಹೆಂಡತಿ ಕರ್ಕೊಂಡು ಬರ್ಬೇಕನ್ನೋದೇ ಇಲ್ಲ ಜೊತೆಗೆ. ಆ ಹುಟ್ಟು ಕೂಸಿನ ಬಗ್ಗೆ ನಿನಗೆ ಯಾವ್ದು ಕಾಳಜಿನೇ ಇಲ್ಲ. ಆಯ್ತಲ್ಲ ಕಾಳಜಿ, ಇನ್ನೂ ಹೆಂಗಿರ್ಬೇಕು? ಹೌದಪ್ಪ, ಆಯ್ತು ಕಾಳಜಿ, ಭಾರಿ ಕಾಳಜಿ ಬಿಡು. ಹೋಗಿ ನಮ್ನಿ ಬಾಯ್ ಮಾಡಿ ಬಂದಿಯಲ್ಲ, ಇದಕ್ಕಿಂತ ಕಾಳಜಿ ಇನ್ನೇನು ಬೇಕಲ್ಲ. ಅವ ಸುಮ್ಮನೆ ನೀನು ನನಗೊಂದು ಬೈಯೋದು ಕಲ್ತೀಯವ. ಆಕಿ ಬಿಟ್ಟು ಹೋಗಿ ತಪ್ಪಲ್ಲನ. ಯಾರ ಒಂದಿಟ್ಟು ಏನೋ ತಪ್ಪ ಅದಂದ್ರೆ ಸುಮ್ಮನಿರವತ್ತಾಗ ನಂಗೆ ಇದನ್ನ ಮಾತ್ರಕ್ಕೆ ಇಷ್ಟ ಇಲ್ಲ. ಆಯ್ತು ಇನ್ನೇ ಹೋಗ್ಬಾರ್ದನ, ಹೋಗಲ್ ತಗೋ. ಯಪ್ಪ ದೇವ್ರ, ಇವಾಗ ಬುದ್ಧಿ ಹೇಳಕ್ಕಾಗಲ್ಲ ಬಿಡು. ಹೆಂಗ ಅನಿಸ್ತ್ರಿ ಅತ್ತೆಯರ? ಇದು ಗೋಡನ್ ಹೆಂಗಾಗೈತಿ? ಅಡ್ಡಿಲ್ಲವ, ಭಾರಿ ಮಸ್ತ್ ಆಗೈತಿ, ಚಂದ ಆಗೈತಿ. ಅವು ಬಾಕ್ಸ್ ಇಡಾಕ ಶೆಲ್ಫ್ ಮಾಡಿಸ್ಬೇಕಿತ್ತ ಏನ? ನಾನ ಮತ್ತೆ ಸುಳ ಅವಕ್ಕೆಲ್ಲ ರೊಕ್ಕ ಬಡಿದೇನು ಒಂದ್ರ ಮ್ಯಾಗ ಒಂದು ಹೊನ್ಸಿದ್ರಾತಿಲ್ಲ. ಮತ್ತೆ ಶೆಲ್ಫ್ ಗಿಲ್ಪ್ ಅಂತ ಕಲ್ಲ ತಂಬ ಅದು ತುಂಬ ಇದು ತುಂಬ ಅದಕ್ಕೆ ಮತ್ತೆ ಮಾಡೋನ್ ಬೇರೆ ಕರೆಸ್ಬೇಕು. ಸುಮ್ಮನೆ ರಾಡಿ ಅಂತೇಳಿ ಏನು ಗಾಡಿಗೆ ಹಚ್ಚಿಂಗ ಒಂದ್ರ ಮ್ಯಾಗ ಒಂದು ಬಾಕ್ಸಿಂಗ್ ಹೊಂದಿಸ್ಬಿಟ್ರೆ ಆಗೋಕತ್ರಿ ಅತ್ತೆಯರ. ಶೆಲ್ಫ್ ಇಟ್ರು ಮತ್ತು ಒಂದ್ರ ಮ್ಯಾಗ ಒಂದು ಹೊನ್ಸಾಕಬೇಕ. ಸುಮ್ಮನೆ ಅದಕ್ಕೆ ಶೆಲ್ಫ್ ಯಾಕೆ ಮತ್ತೆ ಅಂತ ನಾ ಮಾಡ್ಸಕ್ ಹೋಗ್ಲಿಲ್ರಿ ಅತ್ತೆಯರ. ಅಡ್ಡಿ ಇಲ್ಲಪ್ಪ, ಭಾರಿ ಮಸ್ತ್ ಆಗೈತಿ ಗೋಡನು. ಒಂದು ಕೆಲ್ಸಕ್ಕೆ ಇಂಥವು ಇರ್ಬೇಕು, ಶಟ್ರಸ್ ಹಾಕ್ಸಿ ಚಲೋ ಆತ್ ತಗೋ. ಯಾಕಂದ್ರೆ ಇವು ಮನಿ ಒಳಗೆ ಮಾಡೋ ಅಂತವಲ್ಲ. ಈಗ ಮೊದ್ಲೇನೋ ಸ್ವಲ್ಪ ಪ್ರಮಾಣದಾಗ ಅಕ್ಕಿತ್ತ ಸರಿ, ಈಗ ಒಂದು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಾಗ ಆಮೇಲೆ ಬೇರೆದವ್ರನ್ನೆಲ್ಲ ಕರ್ಸಿ ಕುಂದಿರ್ಸ್ಕೊಂತೀವಿ ಅಂದಮೇಲೆ ಮನಿಕ್ಕಿಂತ ನಮ್ಗೆ ಹಿಂಗೆ ಮನಿ ಬಿಟ್ಟು ಹಿಂಗೆ ಹೊರಗೆ ಏನಾರು ಹಿಂಗೆ ಮಾಡ್ಕೊಳ್ಳೋದು ಒಳ್ಳೇದಂತೆ. ನಾನು ಸುಮ್ಮನೆ ಧೂಳು ಮನ್ಯಾಗ ಗದ್ಲ ಹೌದಿಲ್ಲ. ಇದಾದ್ರೆ ಇಲ್ಲೇ ಕೆಲಸ ಮಾಡ್ತಾರೆ, ಇಲ್ಲೇ ಮುಗಿಸ್ಕೊಂತಾರೆ, ಎದ್ದೋಕಾರ. ಅದೇ ಕಾರಣಕ್ಕೆ ಈಗಿನೂ ಅತ್ತಿಯರಿಗೆ ನಿದ್ದೆ ಆಗುದಿಲ್ರಿ ಪಾಪ. ನಾವು ಒಟ ಹಚ್ಚೋದಕ್ಕೆ ಆಮೇಲೆ ಗಾಂವ್ ಆಗ್ವಲ್ತು, ಊಟ ಗೀಟ ಮಾಡಾಕು ಎಲ್ಲದಕ್ಕೂ ದರ್ವೊಂದು. ಈಗ ಊಟ ಟೈಮಿಗೆ ಪಾಪ ಅವ್ರು ಇದ್ರಿಗೆ ಊಟಕ್ಕೆ ಕುಂತ್ರ ಒಂಥರ ದಿನ ಒಂದಕ್ಕೆ ಎಲ್ಲರಿಗೂ ಮಾಡೋಕ್ಕೂ ಆಗಲ್ಲ ಅಂತೇಳಿ ಅನ್ನತ್ತಿದ್ಲ. ಬೇಡ ಮನೆ ಇದ್ರಿಗೆ ಹೆಂಗಿದ್ರು ಜಾಗ ಐತಿ, ಅದಕ್ಕೆ ಬೇಡ ಒಂದು ಕಟ್ಟಿಸ್ಬಿಟ್ರೆ ಅಕ್ಕತಲ್ಲ ಆಕಿ ಕೆಲ್ಸಕ್ಕೆ ಅಂತ ನೋಡೋಣ, ಹೌದಿಲ್ಲ? ಸುಮಾರು ಎಷ್ಟು ಒಂದು 6-7 ಲಕ್ಷ ಹೋಗಿರ್ಬೇಕು. ಹೋಗೈತಿ. 6-7 ಲಕ್ಷ ಹೋಗೈತಿ. ಈ ಪಾಯ ಹಾಕ್ಸಕ ಮಾಡಾಕ ಸುಮಾರು ಬೇಕು. ಮತ್ತೆ ನಡಕ್ ಕಂಬ ಬೇರೆ ಹಾಕ್ಸಿ ಸ್ಲ್ಯಾಬ್ ಹಾಕಿಸ್ಬೇಕಂತ ಕಂಬ ಹಾಕ್ಸಿದ್ದು ನೋಡಿದ್ರೆ ಅವ್ವ ಬ್ಯಾಡಪ್ಪ ತಗಡ ಹಾಕಿಸ್ಬಿಡ ಅಂತಂದ್ಲು. ಇರ್ಲಿ ಬಿಡಂಗಾರ ಕಂಬ ಇದ್ದಿದ್ದು ಚಲೋನ ಆತ, ಅವಕ್ಕ ಸೇರಿ ಇಟ್ಟು ಬಿಡ್ಬಿಟ್ಟೈತಿ. ಒಳ್ಳೆ ಇನ್ನೂ ಅನುಕೂಲ ಆಗೈತಿ. ಹೌದನ? ಅಡ್ಡಿ ಇಲ್ತವ, ಚಲೋ ಆಗೈತಿ. ಸರ್ ಓಪನಿಂಗ್ ಎಂದ್ ಇಟ್ಕೊಂಡಿರಿ? ಇದೇನು ಹಿಂಗೆ ಕೇಳ್ತೀರಿ? ನಾಳೆ ಬೆಳಗ್ಗೆ ಶುಕ್ರವಾರ ಓಪನಿಂಗ್, ಇನ್ನೂ ಪೇಂಟ್ ಆಗಿಲ್ಲಲ್ಲ, ಯಾವಾಗ ಇದನ್ನ ಮುಗಿಸ್ಕೊಡೋದು ನೀವು? ಸರ್ ಭಾಳ ತಗಲ್ರಿ ಸರ್. ಈಗ ಮೊದ್ಲಿನಂಗೆಲ್ಲ ಏನು ಬ್ರಷ್ ತೊಗೊಂಡು ತಿಕ್ಬೇಕನ್ರಿ, ರೋಲ್ ಹಿಂಗೆ ಮಾಡಿ ಎದ್ದ ಇದು ಮಾಡು ಹಾಕತ್ ಪೇಂಟ್ ಏನು ತಲೆ ಕೆಡ್ಸ್ಕೊಬೇಡ್ರಿ. ಈಗ ಟೈಮ್ ಎಷ್ಟಾಗೈತ್ರಿ? ಟೈಮ್ 11 ಗಂಟೆ ಆಗೈತಿ ಈಗ ಬೆಳಿಗ್ಗೆ, ಹೌದಾ? ಈಗ ನೋಡ್ರಿ ಸಂಜೆ 5 ಗಂಟೆ ಮಟ ಅಂದ್ರೆ ಎಲ್ಲ ಪೇಂಟ್ ಆಗಿ ಮುಗಿದು ನಿಂತಿರ್ತೈತಿ. ಅದಕ್ಕೆ ನಾ ಎದಕ್ಕೆ ಬಂದೆ ಅಂದ್ರೆ ಒಂದು ಸ್ವಲ್ಪ ಚಾ ಇದ್ರೆ ಬೇಕಾಗಿತ್ತು ರೀ. ಇಲ್ಲೇ ಚಾದ ಅಂಗಡಿನೂ ಸನೇಪಿಲ್ ನೋಡ್ರಿ, ಅದು ಚಾ ಕುಡಿಲಿಲ್ಲ ಅಂದ್ರೆ ಒಂಚೂರು ತಲೆ ಓಡೋದಿಲ್ರಿ. ಅದಕ್ಕೊಂದು ಸ್ವಲ್ಪ ಚಾ ಇದ್ರೆ. ಚಾ ಮಾಡ್ಕೊಂಬರ್ತೇನೆ ತಗೋರಿ, ಮಾಡ್ಕೊಂಬರ್ತೇನೆ. ತರ್ಮಸಿಗೆ ಹಾಕಿ ಕೊಟ್ಬಿಡ್ತೇನೆ ಒಳಗೆ, ನೀವು ಯಾವಾಗಾರ ಕುಡ್ಕೋರಿ. ಅವು ಇದ್ರ ವಾಟೆ ಅದಾವ ಪ್ಲಾಸ್ಟಿಕ್ಕಿನವು, ಅವನು ಕೊಡ್ತೇನೆ. ನೀವು ಚಾ ಕುಡ್ಕೋರಿ, ನಡೀತೈತೆ. ಮಾಡ್ಕೊಂಬರ್ತೇನೆ, ನೀವು ಬೆಳಗ್ಗೆ ಮುಗಿಸ್ರಿ ಅಣ್ಣಾರ. ಯಾಕಂದ್ರೆ ನಮ್ಮ ನಾಳೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಅಂದ್ರೆ ಸಂಜೆ 5-6 ಗಂಟೆ ಅಷ್ಟೊತ್ತಿಗೆ ನೀವೆಲ್ಲ ಮುಗಿಸ್ಕೊಟ್ರಿ ಅಂದ್ರು ನಾವು ಒಂದಿಟ್ಟು ಕಸ ಹೊಡ್ಕೊಂಡು ಕಾಲ್ಗಿಲ್ ಒರೆಸ್ಕೊಂಡು ಹೂಗಿ ಹಾಕಿ ಎಲ್ಲ ಚಂದ ಮಾಡಿ ಇಟ್ಟುಬಿಡ್ತೀವಿ. ಬೆಳಗ್ಗೆ ಎದ್ದೆಲ್ಲ ಮಾಡೋಕ್ಕಾಗಲ್ಲ ನೋಡ್ರಿ. ಅದಕ್ಕೆ ಮುಹೂರ್ತ ಬರೀ 9 ಗಂಟೆಗೆ ಐತಿ, 9:10 ಅಂದ್ರೆ ಮುಹೂರ್ತ ಐತಿ, ಪೂಜೆ ಆಗಿಬಿಡ್ಬೇಕು. ಹಂಗಾಗಿ ಆಯ್ತ್ರಿ ಅಕ್ಕರ. ನೋಡಪ್ಪ, ಇವತ್ತು ಅವ್ರು ಕೊಟ್ರಂದ್ರೆ ಬೆಳತಾನ ಏನು ಮಕ್ಕಳಾಕದು ಹೋಗ್ಬೇಡ್ರಿ. ಪೂಜೆದ್ವಿ ಏನದ ಅವನ್ನೆಲ್ಲ ತಯಾರು ಮಾಡಿಬಿಡ್ರಿ. ಯಾಕಂದ್ರೆ ಏನಕೈತಿ ಅಂದ್ರೆ ಕೆಲಸ ಅಂದಿದ್ಮೇಲೆ ಮನುಷ್ಯಾಗ ಮುಗಿಸ್ಬಿಡ್ಬೇಕು ಅವನು, ಹೌದಿಲ್ಲ? ಬಾಕಿ ಇಟ್ಕೊಂಡು ಕುಂತ್ರೆ ನಡೆಯೋದಿಲ್ಲ. ಅದಕ್ಕೆ ಕೇಳಕತ್ತೀನಿ. ಕೊಟ್ಟ ಅಂದ್ರೆ ಕಸ ಹೊಡ್ಕೊಂಡು ಕಲ್ಲು ಒರೆಸಿ ಹೂ ಹಾಕೋದು ಅಂತಂದ್ರೆ ಚೆಂಡು ಹೂ ಹೆಂಗಿದ್ರು ತಂದಿರೋದು ಅವೇನಂತ್ರಿಕಿಲೆ ಬಾಡೋದಿಲ್ಲ. ಎಲ್ಲೆಲ್ಲ ಹಾಕ್ಬೇಕು ಏನೇನು ನೋಡಿ ಚಂದಾಗ ಹಾಕಿಟ್ಬಿಡ್ರಿ. ತಂದೆಲ್ಲ ಈಗ ಏನಂತ್ರಿಕಿಲೆ ಏನು ಬಾಡೋದಿಲ್ಲ. ಬೆಳಗ್ಗೆ ಪೂಜೆಗೆ ಆಕತಿ. ಆಮೇಲೆ ಪೂಜೆ ಸಾಮಾನು ಅವನ ತರ್ತಾನಂದ್ರೆ ಪೂಜಾರಿಯಾರ ಸ್ವಾಮಿಗಳಿಗೆ ತರ ಕೇಳೀನಿ, ತರ್ತೇನಂದಾರ. ಅವ್ರು ಬೆಳಗಿನ ಜಾವ 6 ಗಂಟೆಗೆ ಬಂದು ನಾ ಎಲ್ಲ ತಯಾರು ಮಾಡ್ಕೋತೀನಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ ಅಂತ ಹೇಳ್ಯಾರ. ಪೂಜೆ 9:10 ಅಂದ್ರೆ ನಾನು ನಿಮ್ಗೆ ಮುಹೂರ್ತ ಮುಗಿಸ್ಕೊಟ್ರೆ ಆತಿಲ್ಲ ಅಂತ ನಾನು ಒಟ್ಟು. ಹಂಗಾರೆ ಸರಿ. ಶಾಂತ, ಒಪ್ಪತ್ತು ಮಾಡಿಬಿಡ. ನಾಳೆ ಪೂಜೆ ಮಾಡೋರು ಹೆಣ್ಮಕ್ಳು ಒಪ್ಪತ್ತು ಮಾಡೋದು ಭಾಳ ಒಳ್ಳೇದು. ಅದಕ್ಕೆ ಒಪ್ಪತ್ತು ಮಾಡೋ. ನಿಂಗೆ ಬೇಕಂದ್ರೆ ಇವ್ರಿಗೆ ಗಿರ್ಜಾವಿಗೊಂದು, ಆ ಪಾರವಗೊಂದು, ಈಕಿ ಪ್ರೇಮಿಗೊಂದು, ಮತ್ತೆ ಯಾರಕ್ಕೆ ಲತಾ ಬರ್ತಾಳೆ ಆಕಿಗೋಬೇಕಿಗೆ ನೀವು ಹೋಗ್ಬೇಕು. 5 ಮಂದಿ ಎಕ್ಕಿರಿ ಮುತ್ತೈದಾರೆ, ನೀವು ಒಪ್ಪತ್ತಿಗಿರ್ರಿ. 5 ಮಂದಿನ ಉಡಿ ತುಂಬ್ಕೊಳಕ್ಕೆ ಬರ್ತೈತಿ. ನಡಿತೈತಿ ಏನ? ಹ್ಞೂ ರೀ ಅತ್ಯಾರ. ಅತ್ಯಾರ, ಅಡಿಗೆದೊಂದು ವ್ಯವಸ್ಥೆ, ಮತ್ತೀಗ ಪೂಜೆ ಕರೆದಿರ್ತೇನೆ, ಗಣ ಹೋಮ ಮಾಡಿರ್ತೈತಿ, ಮತ್ತು ಊಟದ್ದೊಂದು ಅಂತ. ಮಾಡೊಂದು 5 kg ಅನ್ನ ಮಾಡು, ಒಂದು ಗುಂಡಿ ಸಾರು, ಆಮ್ಯಾಗ ಇದು ಗೋಧಿ ಹುಗ್ಗಿ ಮಾಡಿಬಿಡು. ಗೋಧಿ ಹುಗ್ಗಿನ ಚಲೋ ಗೋಧಿ ಹುಗ್ಗಿ ಮಾಡು. ಆಮೇಲೆ ಇದು ಬದ್ನಿಕಾಯಿ ಪಲ್ಯ, ಚಪಾತಿ ಮಾಡ್ಕೊಂಡು ಕುಂದ್ರಬೇಡ.
ಅವೆಲ್ಲ ಎಲ್ಲೇ ಚಪಾತಿ ರೊಟ್ಟಿ ಇವೇನು ಮಾಡಬೇಡ. ಬದ್ನಿಕಾಯಿ ಪಲ್ಯ, ಗೋಧಿ ಹುಗ್ಗಿ, ಅನ್ನ ಸಾರು ಇಷ್ಟ ಸಾಕು, ಸಂಕ್ಷಿಪ್ತ ನಡೀತೈತಿ. ಆಯ್ತು ರೀ ಅತ್ತೀರ, ಹಂಗಾರೆ ಗೋಧಿ ಹುಗ್ಗಿ ಅನ್ನ ಸಾರು ಬದ್ನಿಕಾಯಿ ಪಲ್ಯ ನಾ ಮಾಡ್ತೇನೆ ತೋರಿ. ನನಗೆ ಪೇಂಟ್ ವಾಸನೆ ನಿಲ್ಲಕ್ಕಾಗಲ್ದಪ್ಪ, ನಾ ಹೊರಗೋಲೆ ಹಂಗಾರ. ಆಯ್ತು ಬೇ, ಹೋಗ ಮನೆಗೆ ಹೋಗು, ನೀನು ಬರ್ತೇವೆ. ನಾನು ಬರ್ತೇನೆ ನಡ್ರಿ ಅತ್ತೀರ, ಚಾ ಮಾಡ್ಬೇಕು ಅವ್ರಿಗೆ. ಮಸ್ತಾಗೈತಪ್ಪ. ನಿನ್ನೆ ನಾವು ಹೋಗಿದ್ವಿ ಹೋಟೆಲ್ ನೋಡಕ್ಕೆ. ಹೋಗಿ ಒಂದು 50,000 ರೂಪಾಯಿ ಅಡ್ವಾನ್ಸ್ ಅಂದಾರ. ಒಳ್ಳೆ ಬಸ್ ಸ್ಟ್ಯಾಂಡ್ ರೋಡ್ಗೆ ಐತಿ, ಮಸ್ತ್ ಐತಿ, ವ್ಯಾಪಾರ ಆಗತೈತೆ ದಿನಕ್ಕೆ ದಿನ ಹೊಸ ಹೊಸ ಗಿರಾಕಿ. ಮತ್ತೆ ಯಾಕಂದ್ರೆ ಬಸ್ ಇಳಿದು ಬಂದವ್ರೆ ಒಂದು ಸಲ ರುಚಿ ಕೊಟ್ಟು ಟೇಸ್ಟ್ ಅಂದ್ರೆ ಹೊಳ್ಳೊಳ್ಳೆ ಬರ್ಬೇಕು. ಹಂಗೆ ರುಚಿ ಕೊಡೋದು, ನಕ್ಕೊಂತ 4 ಮಂದಿ ಹಚ್ಕೊಳ್ಳೋದು ಗಿರಾಕಿನ. ಹಿಂಗೆ ಮಾಡಿದ್ರೆ ಬೇಕಂದಂಗೆ ವ್ಯಾಪಾರ ಆಕತ್ ನೋಡಪ್ಪ. ಹೌದಾ, ಚಲೋ ಆತ್ ಬಿಡಲ್ಲ ಮತ್ತೆ. ನಿನ್ನ ಮುಂದೆ ಆಗಿದ್ದು ಕೇಳಾಕತ್ತೀನಿ, ಯಾರ ಮುಂದೆ ಅನ್ನಕ್ಕೆ ಹೋಗ್ಬೇಡ. ಅಂಗಡಿ ಸಿಕ್ಕಿದ್ದು ಬಿಟ್ಟಿದ್ದು ಇನ್ನೂ ಯಾವನಾರ ಕಲ್ಲು ಹಾಕಿಕ್ಕಿದ್ರಿ ಏನು ಮಾಡೋದು, ಹೌದಿಲ್ಲ? ಅದಕ್ಕೆ ನಾ ಈ ಶುಕ್ರವಾರ ನಿಮ್ದು ಅಕ್ಕತಿ, ಸೋಮವಾರ ನಮ್ದು ಇಟ್ಕೋಬೇಕಂತ ಮಾಡೀನಿ. ಒಂದು ಸ್ವಲ್ಪ ಪಾತ್ರೆ ಪಡ್ಗ ತರೋದವು, ಅವು ಒಂದಿಟ್ಟು ನಾಳೆ ಹೋಗಿ ಎಲ್ಲ ತೊಗೊಂಡು ಬಂದು ನಾನು ಹೆಂಡ್ತಿನ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ. ಯಾಕಂದ್ರೆ ಎಷ್ಟು ಏನು ಯಾವ್ದು ಅನ್ನಕ್ಕೆ ಚಲೋ, ಇಡ್ಲಿಗೆ ಚಲೋ ನಂಗೆ ಗೊತ್ತಾಗಲ್ಲ. ಆಕಿನ ಕರ್ಕೊಂಡೋಗಿ ಒಂದ್ಸರಿ ಯಾವ್ಯಾವ ಬೇಕೆಲ್ಲ ತೊಗೊಂಡು ಬಂದು ಇಟ್ಟು ಸೋಮವಾರ ದಿನ ಓಪನ್ ಮಾಡಿ ಅವತ್ತು ಶಿರಾ ಉಪ್ಪಿಟ್ಟು ಮಾಡಿ ಚಾಲು ಮಾಡಿಬಿಡೋಣ ಅಂತ ಮಾಡೀನಿ. ಮತ್ತು ಏನು ಮಾಡೋದಪ್ಪ, ಹೊಲ ನಂಬ್ಕೊಂಡ್ರೆ ಜೀವನ ಆಗ್ಬೇಕಲ್ಲೇ, ಹೌದಿಲ್ಲ? ಏನಾರು ಒಂದಂದೇ ಆಗಕ್ಕೆ ಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಭಾಳ ಕಷ್ಟ ಐತೆ ಜೀವನ ಆಗೋದು ಒಂದ್ರ ಮ್ಯಾಗ ಕುಂತ್ರ. ಹಾಗಾಗಿ ಭಾಳ ಪಜಿತಿ ಆಗ್ಬಿಟ್ಟೈತೆ ನಮಗೂ. ಏನು ಮಾಡಿದ್ರೆ ಒಂಚೂರು ಮನುಷ್ಯ ರೊಕ್ಕ ಮಾಡ್ಬೇಕನ್ನಂಗೆ ಆಗ್ಬಿಟ್ಟೈತಿ. ಭಾಳ ಪಜಿತಿ. ನಮ್ಮ ತಂಗಿ ಬೇರೆ ಬಂದು ಕುಂತಾಳ ಮನ್ಯಾಗ, ಅದು ಒಂದು ಪ್ರಾಬ್ಲಮ್. ಏನು ಮಾಡ್ಬೇಕಂತ. ಚಲೋ ಆತ್ ತಗೋ, ಮಾಡಿಬಿಡ. ಏನು ಹೊಲನ ನಂಬ್ಕೊಂಡು ಕುಂತ್ರು ಆಗಲ್ಲ ಒಂದೊಂದ್ಸಲ. ಏನಕ್ಕೈತಿ ಈಗ ಹೆಂಗಿದ್ರು ಹೊಲಕ್ಕೆ ಒಂಚೂರು ಹೋಗಿ ಬರೋದು ಐತಿ, ಹೌದಿಲ್ಲ? ಇದು ಭಾಳ ಇದು ವರ್ಷದ ಪೀಕ್ ಬೆಳೆದಿಯನ ನೀನು? ಇಲ್ಲ, ಕಡ್ಲಿ ಹಾಕೀನಿ. ಕಡ್ಲಿ ಅವ್ರಿಕಾಯಿ ಮತ್ತು ಸಂಕ್ರಾಂತಿ ಮುಂದೆ ಅದಲ್ಲ ಬರೋದು, ಹಾಗಾಗಿ ಕಡ್ಲಿ ಅವ್ರಿಕಾಯಿ ಹಾಕೀನಿ. 2 ಎಕರೆ ಹೊಲ್ದಾಗ ಅಂತಂದ್ರೆ 1 ಎಕರೆ ಅದು 1 ಎಕರೆ ಇದು ಹಾಕಿದ್ದೆ. ಈಗ ಅವೆಲ್ಲ ಇಳುವರಿ ಮುಗೀತಪ್ಪ, ಕೀಳೋದೆಲ್ಲ ಆತಪ್ಪ ಅಂದ್ರೆ ಹೊಲ ಹರಿಗೆ ಅಡಿಕೆ ಹಾಕಿಬಿಡೋಣ ಅಂತ ಮಾಡೀನಿ. ಏನೊಂದು 4-5 ವರ್ಷ ಅದ್ರ ಪೀಕ್ ಬರ್ಲಿಕ್ಕಂದ್ರೂ ಪರವಾಗಿಲ್ಲ. ಅಡಿಕೆ ಹಾಕಿದ್ರೆ 6 ವರ್ಷ ಕಾಯ್ಬೇಕು, ಅಲ್ಲಿ ಮಟ್ಟ ಏನಿಲ್ಲ ಉತ್ಪನ್ನ ಅದ್ರದ್ದು. ಮತ್ತು ಆಮೇಲೆ ನಮಗೂ ದಿನ ಒಂದಕ್ಕೂ ಹೊಲಕ್ಕೂ ಹಾಕು ಆಗಂಗಿಲ್ಲ. ಅದಕ್ಕೆ ಅಡಿಕೆ ಹಾಕಿ ಕೈ ಬಿಟ್ಬಿಟ್ಟೆ ಅಂದ್ರೆ ನೀರು ಹಾಸೋದು ಒಂದೇ ಕೆಲಸ ಇರ್ತೈತಿ. ಕಳೆಗಿಳೆ ತಳಗೆ ತೆಗಿಬೇಕು ಮಾಡ್ಬೇಕು ಅನ್ನೋಂಥದ್ದು ಏನಿರಲ್ಲ. ಮತ್ತು ಈಗ ನಾವು ಹೋಟೆಲ್ ಒಂದೇ ಮಾಡ್ಬೇಕತ್ತೀವಿ ಅಂದ್ರೆ ಮತ್ತು ಯಾರು ಹೋಗ್ಬೇಕು ಹೊಲಕ್ಕೆ, ಹೌದಿಲ್ಲ? ಹಂಗಾಗಿ ಅಡಿಕೆ ಹಾಕಿದ್ರೆ ವರ್ಷಕ್ಕೊಮ್ಮೆ ಒಂಚೂರು ಕೆಲಸ ಇರ್ತೈತಿ, ಮುಗಿಸ್ಕೊಂಡ್ಬಿಡ್ಬೋದು. ಚಲೋ ಮಾಡಿ ತಗೋ, ಹಾಕಿ ಅಡಿಕೆನ ಹಾಕದ್ ಕೆಲಸ. ಅಂದಂಗೆ ಈ ಕಡೆ ಡಿಸ್ಟೆಂಪರ್ ಕಲರ್ ಹೊಡ್ಸ.